ಹಾಯ್ ಹಲೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ನಿಮಗೆ ಪ್ರೆಷರ್ ವಾಷರು, ನೀವು ಯಾವುದೇ ಕಾರು ಏನಾದ್ರು ತೊಳ್ಕೊಳ್ಳೋಕ್ಕೆ ಮತ್ತು ನೀವು ಟೈಲ್ಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಮತ್ತು ನಿಮ್ಮ ಗಾಡಿಗಳನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಪ್ರೆಷರ್ ವಾಷರ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಅದರ ರಿವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಪರ್ಚೇಸ್ ಮಾಡಿರೋದು ಅಗೋರೋದು 1800 HP ವ್ಯಾಟ್ಸ್ದು ಮೋಟ್ರ್ ಆರ್ಡ್ರ್ ಮಾಡಿದ್ದೀನಿ. ಅದ್ರ ಪ್ರೆಷರು ಮತ್ತು ಅದ್ರ ರಿವ್ಯೂ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಬನ್ನಿ ಹೋಗೋಣ, ತೋರಿಸ್ತೀನಿ ವಿಡಿಯೋನ. ನೋಡ್ತಿದ್ದೀರಲ್ಲ, ಇದು ಅಗಾರೋ ಹೈ ಪ್ರೆಷರ್ ವಾಷರು. ಮ್ಯಾಕ್ಸಿಮಮ್ ಪ್ರೆಷರು ಅಪ್ ಟು 140 ಬಾರ್ಸು. ಸೆಲ್ಫ್ ಪ್ರೈಮಿಂಗು ಮಾಡಲು ಸುಪ್ರೀಂ ಪ್ಲಸ್ಸು, ಕಲರು ಯೆಲ್ಲೋ ಕಲರು. 1 ವರ್ಷ ವಾರಂಟಿ ಇದೆ. 4 ಮೀಟರ್ ಲಾಂಗು ಪವರ್ ಕೇಬಲ್ ಇರುತ್ತಲ್ಲ, ಅದು 4 ಮೀಟರ್ವರೆಗೂ ಇದೆ. ಆಟೋ ಸ್ಟಾಪ್ ಫಂಕ್ಷನು, ನೀವೇನಾದ್ರು ಯೂಸ್ ಮಾಡ್ತಿಲ್ಲ ಅಂದರೆ ಆಟೋ ಸ್ಟಾಪ್ ಆಗೋಗುತ್ತೆ ಅದು. ಮತ್ತು ಮ್ಯಾಕ್ಸಿಮಮ್ ವಾಟರ್ ಫ್ಲೋ ಆಫ್ 8 ಲೀಟರ್ಸ್ ಪರ್ ಮಿನಿಟು. 1 ನಿಮಿಷಕ್ಕೆ 8 ಲೀಟ್ರು ನೀರನ್ನ ಫ್ಲೋ ಮಾಡೋಷ್ಟು ಪವರ್ ಇರುತ್ತೆ. MRP ಬಂದು 9990. ಇದು ನನಗೆ ಎಷ್ಟು ಬಿತ್ತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ನೋಡೋಣ ಇದರೊಳಗಡೆ ಏನೇನಿರುತ್ತೆ ಅಂತ. ನಾನು ಆಗಲೇ ಅನ್ಬಾಕ್ಸ್ ಮಾಡಿದ್ದೀನಿ. ಇದರೊಳಗಡೆ 2 ಬಾಕ್ಸ್ ಕೊಟ್ಟಿರ್ತಾರೆ. ಇದೊಂದು ಪೈಪು 1 8 ಮೀಟ್ರ್ ಇದೆ. ಗನ್ಗೆ ಮತ್ತು ಮೋಟ್ರಿಗೆ ಫಿಕ್ಸ್ ಮಾಡ್ಕೊಳ್ಳೋಕೆ ಇದೊಂದು ಪೈಪು. ಮತ್ತು ನೋಡೋಣ, ಇದು ಗನ್ನು. ಇದರಲ್ಲಿ ಒಂದು ಶಾಂಪು ಹಾಕ್ಕೊಂಡು ಗಾಡಿ ಮೇಲೆ ನೊರೆ ಬಿಡ್ತಾರಲ್ಲ, ಅದು ಸ್ಪ್ರೇ ಮಾಡೋಕ್ಕೆ. ಇದು ಎಕ್ಸ್ಟೆಂಡರ್ ನಾಝಲು, ಗನ್ನಿಗೆ ಫಿಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟೆಂಡರ್ ನಾಝಲು ನೋಡಿ. ಇದು ಮೋಟ್ರಿಗೊಂದು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ. ಮತ್ತು ಫಿಲ್ಟರ್ ಇದು. ಆ ಫಿಲ್ಟರಿಂದ ನೀವು ಬೇಕಾದ್ರೆ ಅದನ್ನು ಬಕೆಟ್ ಒಳಗಡೆ ಹಾಕ್ಕೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇದನ್ನು ಕನೆಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ನೆಲ್ಲಿಗೆ ಹಾಕಿ ಯೂಸ್ ಮಾಡ್ಕೋಬೋದು. ಇದೊಂದು ನಾಝಲ್ಲು. ಇದನ್ನು ಮೋಟ್ರಿಗೆ ಫಿಕ್ಸ್ ಮಾಡಿಕೊಂಡು ಇದರೊಳಗಡೆ ಒಂದು ಫಿಲ್ಟ್ರ್ ಇದೆ. ಆ ಫಿಲ್ಟ್ರನ್ನ ನೋಡಿ ಹಾಕೋಬೇಕು, ಇಲ್ಲಾಂದರೆ ಅದು ಲೀಕೇಜ್ ಆಗುತ್ತೆ. ಇದೊಂದು ಫಿಲ್ಟ್ರ್ ಹಾಕೋಬೇಕು. ಮೇನ್ ಪಾರ್ಟು ಇದೆ ಈ ಮೋಟರು. ಇದು ಬಂದು ಪ್ರೆಷರ್ ಇಂಡಿಕೇಟ್ರು. ಇದು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಯಾವ್ದಾದ್ರು AC ಏನಾದ್ರು ಕ್ಲೀನ್ ಮಾಡ್ಕೋಬೇಕಾದ್ರೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಪ್ರೆಷರ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಇದೇ ಮೋಟ್ರ್ ಇದ್ರದ್ದು. ನಾನು ಆಗಲೇ ನೆನ್ನೆ ಯೂಸ್ ಮಾಡಿದ್ದೀನಿ. ನಿಮಗೆ ತೋರ್ಸೋಣ ಅಂತ ಈಗ ಮತ್ತೆ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಕಡೆ ಸೈಡು ಇದು ಫಾರ್ಮ್ನ ಕ್ರಿಯೇಟ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನು ಯೂಸ್ ಮಾಡಿಲ್ಲ, ಇವತ್ತು ಯೂಸ್ ಮಾಡಿ ನೋಡಬೇಕು. ಇದು ಏರ್ ಗನ್. ಈ ಏರ್ ಗನ್ಗೆ ಈ ನಾಝಲ್ನ ಫಿಟ್ ಮಾಡಿಕೊಂಡು, ಇಲ್ಲಾಂದರೆ ಡೈರೆಕ್ಟಾಗಿ ಇದನ್ನೇ ಸಪ್ರೇಟ್ ಮಾಡ್ಕೊಂಡು ಫಿಟ್ ಮಾಡ್ಕೋಬೋದು. ಇಲ್ಲ ಕೈ ಇಟ್ಟುಕದೇ ಇರೋ ಜಾಗದಲ್ಲಿ ಕ್ಲೀನ್ ಮಾಡಬೇಕು ಅಂದರೆ ಈ ನಾಝಲ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ನೋಡಿ, ಈ ಗನ್ಗೆ ಇದನ್ನು ಫಿಟ್ ಮಾಡ್ಕೋಬೇಕು. ನೋಡಿ, ಈಗ ಟ್ವಿಸ್ಟ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಈ ಥರ ಪ್ರೆಷರ್ನ ಕಂಟ್ರೋಲ್ ಮಾಡ್ಕೋಬೋದು ಟ್ವಿಸ್ಟ್ ಮಾಡಿ. ಇದು ಫಿಲ್ಟರು. ಈ ಫಿಲ್ಟರ್ಗೆ ಈ ಪೈಪ್ ಕೊಟ್ಟಿರ್ತಾರಲ್ಲ, ಅದನ್ನು ಹಾಕೋಬೋದು. ಇಲ್ಲಾಂದರೆ ನೀವೇನಾದ್ರು ನಾವು ನಲ್ಲಿಗೆ ಹಾಕ್ಕೊತೀನಿ ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಕೂಡ ಇದೇ ಥರ ಫಿಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಆಮೇಲೆ ಇದೊಂದು ಕ್ಯಾಪು. ಈ ಕ್ಯಾಪ್ನ ಇಲ್ಲಿ ಕೆಳಗಡೆ ಫಿಟ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಫಿಟ್ ಮಾಡ್ಕೊಳೋಕ್ಕೂ ಮುಂಚೆ ಇದೆಯಲ್ಲ, ಇದನ್ನು ಕನೆಕ್ಟ್ ಮಾಡ್ಕೋಬೇಕು. ಟ್ವಿಸ್ಟ್ ಮಾಡಿ ಕನೆಕ್ಟ್ ಮಾಡ್ಕೋಬೇಕು. ಇದೇನಿಲ್ಲ, ಜಸ್ಟ್ ಇದನ್ನು ಪುಲ್ ಮಾಡಿ ಈ ಥರ ಫಿಕ್ಸ್ ಮಾಡಿ ಇಷ್ಟೇ. ಟಿಕ್ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದರೆ ಫಿಕ್ಸ್ ಆಗಿದೆ ಅಂತ ಅರ್ಥ. ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡ್ಕೋಬೇಕು. ಈ ಥರ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಲೀಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಗನ್ ಇದೆಯಲ್ಲ, ಇನ್ನೊಂದು ಎಣ್ಣೆ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಈಗ ಇದೆಲ್ಲ ರೆಡಿಯಾಗಿದೆ. ಇದು ಪವರ್ ಕೇಬಲು, 4 ಮೀಟ್ರ್ ಇದೆ ಪವರ್ ಕೇಬಲ್ಲು.
ಕನೆಕ್ಟ್ ಮಾಡ್ಕೋಬೋದು. ಇರೋ ಪ್ರೆಷರ್ ಯಾವ ಥರ ಇದೆ ಅಂತ ಯೂಸ್ ಮಾಡಿ ತೋರಿಸ್ತೀವಿ ಬನ್ನಿ. ನೋಡಿ, ಈ ಥರ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ವೈರ್ ಇದೆಯಲ್ಲ, ಇದನ್ನು ಯಾವ್ದಾದ್ರು ಡ್ರಮ್ಮಿಗೆ ಯಾವುದಕ್ಕಾರು ಹಾಕ್ಕೊಳ್ಳಿ. ಆಮೇಲೆ ಈ ಪವರ್ ಕೇಬಲ್ನ ಸ್ವಿಚ್ಚಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಆನ್ ಮಾಡೋದಿದೆ, ಆನ್ ಮಾಡ್ಕೊಳ್ಳಿ. ಮೊದಲಿಗೆ ನೀರು ಬಿಡೋಕ್ಕೂ ಮುಂಚೆ ಒಂಚೂರು ಏರ್ ಔಟ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡಿಕೊಂಡು ಏರ್ ಔಟ್ ಮಾಡ್ಕೋಬೇಕು. ನೋಡಿ, ನೀರು ಬರ್ತಾಯಿದೆ. ಈ ಪ್ರೆಷರ್ ಇದೆಯಲ್ಲ, ಸಕ್ಕರೆ ಪ್ರೆಷರ್ ಇದೆ. ನೋಡಿ, ಈ ಥರ ಆಫ್ ಮಾಡಿದ ತಕ್ಷಣ ಮೋಟ್ರ್ ಕೂಡ ಆಫ್ ಆಗೋಗುತ್ತೆ. ನೋಡಿ, ಇದು ಪವರ್ ನೋಝಲು, ಯಾವ ರೇಂಜಿಗೆ ಪ್ರೆಷರ್ ಬರ್ತಾಯಿದೆ ಅಂತ. ನೀವೇನಾದ್ರು ಒಂದೇ ಜಾಗದಲ್ಲಿ ಏನಾದ್ರು ಇಟ್ಬಿಟ್ರೆ ಅದು ಪ್ರೆಷರ್ಗೆ ಪೇಂಟ್ ಎಲ್ಲ ಕಿತ್ಕೊಂಡ್ಬಿಡುತ್ತೆ. ಅದಕ್ಕೆ ಒಂಚೂರು ಟ್ವಿಸ್ಟ್ ಮಾಡಿಕೊಂಡು ಫ್ಲ್ಯಾಟ್ ಮಾಡಿಕೊಂಡು ಯೂಸ್ ಮಾಡಿ. ಇದು ಫಾರ್ಮ್ ಮೇಕಿಂಗು. ಇದಕ್ಕೆ ನಾನು ಶಾಂಪು ಯೂಸ್ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ಶಾಂಪು ಬರುತ್ತೆ. ಶಾಂಪು ಎಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳಿ. ಇದನ್ನು ಫಿಕ್ಸ್ ಮಾಡಿಕೊಡಿ. ಇದೆಯಲ್ಲ, ಇದನ್ನು ಫಿಟ್ ಮಾಡ್ಕೊಳ್ಳಿ. ಹಿಂಗೆ ಫಿಟ್ ಮಾಡೋದಷ್ಟೇ. ಗಾಡಿ ತೋರಿಸಿ. ಆ ಕಡೆ ಗಾಡಿ ತೋರಿಸಿ. ನೋಡಿದ್ರಲ್ಲ, ಇದು ಅಗೋರೋ ವಾಟರ್ ಪ್ರೆಷರು. ನೋಡಿದ್ರಲ್ಲ, ಈ ಹೈ ಪ್ರೆಷರ್ ವಾಷರು ನನಗೆ ಅರೌಂಡು 6000 ಬೀಳುತ್ತೆ. ಯಾಕಂದರೆ ನಾನು ಅಮೆಜಾನ್ ಪೇಯಿಂದ ತೊಗೊಂಡಿದ್ದು. ಅಮೆಜಾನ್ ಪೇ ಲೇಟರಿಂದ EMI ಹಾಕ್ಸ್ಕೊಂಡಿದ್ದೀನಿ, ಅದಕ್ಕೆ ಜಾಸ್ತಿ ಬೀಳುತ್ತೆ. ನೀವೇನಾದ್ರು ಫುಲ್ ಕ್ಯಾಶ್ ಕೊಟ್ಟು ತೊಗೊತೀನಿ ಅಂದರೆ 5299 ರೂಪೀಸ್ ಬೀಳುತ್ತೆ. ನೀವೇನಾದ್ರು ಈ ಪ್ರೆಷರ್ ವಾಷರ್ನ ತೊಗೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ಯಾವ ರೀತಿ ಇದೆ ಅಂತ ನೀವು ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.